ಬಂದಿರುವಂತಹದ್ದು ಯಾವುದು? ನೈಟ್ ಆಫ್ ವ್ಯಾಂಡ್ಸ್ ಬಂದಿದೆ. ಯಾವುದೋ ಕೆಲವೊಂದು ನಿರ್ಧಾರಗಳನ್ನ ಮಾಡ್ತಾ ಇರುವಂತಹದ್ದು, ಧೈರ್ಯದಿಂದ ಕೆಲವು ನಿರ್ಧಾರಗಳನ್ನ ನೀವು ಮಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಆಕ್ಷನ್ಸ್ ಅನ್ನ ತಗೋತಾ ಇರುವಂತಹದ್ದು ನಿಮ್ಗೆ ರೆಪ್ರೆಸೆಂಟ್ ಆಗ್ತಾ ಇದೆ ಬಾಟಮ್ ಆಫ್ ದ ಡಕ್ ಅಲ್ಲಿ. ಓಕೆ, ಇನ್ ನಿಯರ್ ಪಾಸ್ಟಿನಲ್ಲಿ ಏನಾಗಿದೆ? ನಿಮ್ಮ ಲವ್ ಲೈಫಿನ ವಿಚಾರವಾಗಿದ್ರೆ ದ ಫೂಲ್ ಕಾರ್ಡ್ ರೆಪ್ರೆಸೆಂಟ್ ಆಗಿದೆ. ತುಂಬಾನೇ ಚೆನ್ನಾಗಿದೆ, ಜಾಯ್ಫುಲ್ ಆಗಿತ್ತು, ಬಿಗಿನಿಂಗ್ ತುಂಬಾ ಚೆನ್ನಾಗೇ ಇದೆ. ಕಾರ್ಡ್ ಬಂದಿರುವಂತಹದ್ದೇನು? ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಸೊ ನಿಮ್ಮ ಲವ್ ಲೈಫಿನ ವಿಚಾರವಾಗಿ ನೀವು ಕೆಲವೊಂದು ಬದಲಾವಣೆಗಳನ್ನ ನೀವು ಮಾಡ್ಕೊಂಡಿರುವಂತಹದ್ದು ಇಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಕ್ವೀನ್ ಆಫ್ ಕಪ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಸೊ ಕ್ವೀನ್ ಆಫ್ ಕಪ್ಸ್ ನೀವು ಯಾಕೆ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದೀರಾ? ಕೆಲವೊಂದು ರೀತಿಯ ಸ್ಟೇಬಲ್ ಇರಬೇಕು, ಬಹಳ ಕೇರ್ ಅನ್ನ ಮಾಡ್ತಾ ಇರುವಂತಹದ್ದು, ಲವ್ ಲೈಫಿನ ವಿಚಾರವಾಗಿ ಬಹಳಷ್ಟು ಇಂಟ್ರೆಸ್ಟ್ ಅನ್ನ ತಗೊಂಡಿರುವಂತಹದ್ದು ನಿಯರ್ ಪಾಸ್ಟಿನಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಓಕೆ, ಅಟ್ ಪ್ರೆಸೆಂಟಿನಲ್ಲಿ ಯಾಕೋ ನಿಮ್ಮಲ್ಲಿ 2 ಆಪ್ಷನ್ಸ್ ಗಳಿರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕೋ 2 ಆಲೋಚನೆಗಳನ್ನ ನೀವು ಮಾಡ್ತಾ ಇರುವಂತಹದ್ದು ಅಟ್ ಪ್ರೆಸೆಂಟಿನಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. 2 ಆಯ್ಕೆಗಳು ನಿಮ್ಮಲ್ಲಿ ಇರುವಂತಹದ್ದು, 2 ಆಲೋಚನೆಗಳನ್ನ ಮಾಡ್ತಾ ಇರುವಂತಹದ್ದು, ಏನೋ ಒಂದು ರೀತಿಯ ಕನ್ಫ್ಯೂಷನ್ಸ್ ಅಲ್ಲಿ ಇರುವಂತಹದ್ದು ನಿಮ್ಮ ಲವ್ ಲೈಫ್ ನ ವಿಚಾರವಾಗಿ ರೆಪ್ರೆಸೆಂಟ್ ಆಗ್ತಾ ಇದೆ. ಓಕೆನಾ? ಸೆಕೆಂಡ್ ಕಾರ್ಡ್ ಯಾವ್ದು ಬಂದಿದೆ? 10 ಆಫ್ ಕಪ್ಸ್ ಬಂದಿದೆ. ಸೊ 10 ಆಫ್ ಕಪ್ಸ್ ನಿಮ್ಗೆ ಫುಲ್ಫಿಲ್ಮೆಂಟ್ ಇರುತ್ತೆ, ಸಮಾಧಾನ ಇರುತ್ತೆ, ಖುಷಿಯಾಗಿರುತ್ತೆ ಅನ್ನೋದು ನೀವು ಆಲೋಚನೆಯನ್ನ ಮಾಡಿದ್ರಿ. 2 ಆಯ್ಕೆಗಳಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡಬೇಕು? ಸೆಲೆಕ್ಟ್ ಅನ್ನ ಮಾಡ್ಕೊಂಡ್ರೆ ನನಗೆ ಖುಷಿಯಾಗಿರುತ್ತೆ, ಸಮಾಧಾನ ಆಗುತ್ತೆ ಅನ್ನೋಂತ ಯೋಚನೆಯನ್ನ ಒಂದು ಸಾರಿ ಮಾಡಿದ್ರೆ, ಇದರ ಮತ್ತೊಂದು ಸಾರಿ ನೀವೇನ್ ಅನ್ಕೋತೀರಾ? ಏನಾದ್ರು ನನಗೆ ಇದರಿಂದ ಮೋಸ ಆಗುತ್ತಾ, ಅಥವಾ ಇದರಿಂದ ನನಗೇನಾದ್ರು ತೊಂದರೆ ಆಗುತ್ತಾ, ನಾನು ರಕ್ಷಣೆ ಮಾಡ್ಕೋಬೇಕಾಗತ್ತಾ ಅನ್ನೋಂತಹ ಆಲೋಚನೆಯನ್ನು ಕೂಡ ನೀವು ಮಾಡುವಂತದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕೋ ನಿಮ್ಮಲ್ಲಿ ಸಮಾಧಾನ ಇಲ್ಲ, ಕನ್ಫ್ಯೂಷನ್ಸ್ ಇದೆ, 2 ಆಯ್ಕೆಗಳು, ಯಾವ ನಿರ್ಧಾರವನ್ನ ಮಾಡಬೇಕು ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ನೋಡಿ, ನೀವು ಬೇಜಾರಿನಿಂದ ಮೂವಿಂಗ್ ಆನ್, ಬದಲಾವಣೆ ಆಗ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಚೇಂಜಸ್ ಅನ್ನ ಮಾಡ್ಕೋತಾ ಇರುವಂತಹದ್ದು ಇಲ್ಲಿ ಪ್ರೆಸೆಂಟ್ ನಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕೋ ಬೇಜಾರಿನಿಂದ ಕೆಲವೊಂದು ರೀತಿಯ ಬದಲಾವಣೆಗಳನ್ನ ನೀವು ಮಾಡ್ಕೋತಾ ಇರುವಂತಹದ್ದು 6 ಆಫ್ ಸೋರ್ಟ್ಸ್ ಅಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ನೀವು ಈ 6 ಆಫ್ ಸೋರ್ಟ್ಸ್ ಮತ್ತೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ನಾನು ಲವ್ ಲೈಫಿನ ವಿಚಾರವಾಗಿ ಒಂದು ಬೆಟರ್ ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಓಕೆನಾ? ನೀವೇನಂದ್ರೆ ಅಟ್ ಪ್ರೆಸೆಂಟಿನಲ್ಲಿ ನಿಮ್ಮ ಲವ್ ಲೈಫಿನ ವಿಚಾರವಾಗಿ ಬೆಟರ್ ಆಪ್ಷನ್ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇರುವಂತಹದ್ದು, ಅದರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇರುವಂತಹದ್ದು ಅಟ್ ಪ್ರೆಸೆಂಟಿನಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಬಟ್ ನಿಯರ್ ಫ್ಯೂಚರಿನಲ್ಲಿ ಏನಿದೆ? 3 ಆಫ್ ಸೋರ್ಟ್ಸ್ ಇದೆ. ಕೆಲವೊಂದು ರೀತಿಯ ಬೇಜಾರುಗಳಿರುವಂತಹದ್ದು, ನೋವುಗಳಿರುವಂತಹದ್ದು, ಕೆಲವೊಬ್ರು ಅಳ್ತಾ ಇರುವಂತಹದ್ದು, ಭಾವನಾತ್ಮಕವಾಗಿ ತುಂಬಾ ಫೀಲ್ ಅನ್ನ ಮಾಡ್ತಾ ಇರುವಂತಹದ್ದು ನಿಮ್ಗೆ ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕೆ ನಿಮಗೆ ಆ ತರ ಆಗತ್ತೆ ಅಂತ ಅಂದ್ರೆ, ಡೆವಿಲ್ ಕಾರ್ಡ್ ರೆಪ್ರೆಸೆಂಟ್ ಆಗಿದೆ. ಸೊ ಡೆವಿಲ್ ಕಾರ್ಡ್ ಏನನ್ನ ಹೇಳತ್ತೆ? ಅಡಿಕ್ಷನ್ಸ್ ಅನ್ನ ಹೇಳತ್ತೆ. ತುಂಬಾ ಯೋಚನೆಯನ್ನ ಮಾಡುವಂತಹದ್ದು, ಮೇಲಿಂದ ಮೇಲೆ ನೀವು ಒಂದನ್ನೇ ನೀವು ಯೋಚನೆ ಮಾಡ್ತಾ ಇದ್ರೆ ನಿಮ್ಗೆ ಅಲ್ಲಾಗುವಂತದ್ದೇನು? ನೋವುಗಳೇ ಅಲ್ಲಾಗುವಂತಹದ್ದು. ಸೊ ಯಾತಕ್ಕೆ ಅಂದ್ರೆ ನಿಮ್ಮಿಬ್ಬರ ಮಧ್ಯೆ ಕೆಲವೊಂದು ರೀತಿಯ ಘರ್ಷಣೆಗಳಿರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಕೆಲವೊಂದು ರೀತಿಯ ಮನಸ್ಸು ಒಂದೇ ತರ ಆಲೋಚನೆಯನ್ನ ಮಾಡ್ತಾ ಇಲ್ಲ. ಒಂದ್ಸರಿ ಆ ತರ ಯೋಚನೆ ಮಾಡ್ತೀರಾ, ಒಂದ್ಸರಿ ಈ ತರ ಯೋಚನೆ ಮಾಡ್ತೀರಾ, ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ, ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಸೊ ಅದಕ್ಕೆ ನಿಮ್ಗೆ ಬೇಜಾರು, ನೋವು ಇರೋಂಥದ್ದು. ಮತ್ತೆ ನೆಕ್ಸ್ಟ್ ಕಾರ್ಡ್ ಬಂದಿರುವಂತದ್ದೇನು? 5 ಆಫ್ ಪ್ಯಾಂಟಿಕಲ್ಸ್ ಬಂದಿದೆ. ಸೊ 5 ಆಫ್ ಪ್ಯಾಂಟಿಕಲ್ಸ್ ಏನು? ತುಂಬಾ ಇದು ಕೂಡ ತುಂಬಾ ಬೇಜಾರಿನಲ್ಲೇ ಇರುವಂತಹದ್ದು, ಫೀಲಿಂಗ್ ಲೆಫ್ಟ್ ಔಟ್ ಆಗ್ತಾ ಇರುವಂತಹದ್ದು, ರೀತಿಯ ಒಂದು ಬ್ಯಾಡ್ ಸಿಚುಯೇಷನ್ ಅಲ್ಲಿ ಇರುವಂತಹದ್ದು, ಅಂದ್ರೆ ಯಾವಾಗ್ಲೂ ನೋವು ಪಡ್ತಾ ಇರುವಂತಹದ್ದು, ಯಾವಾಗ್ಲೂ ಯೋಚನೆ ಮಾಡ್ತಾ ಇರುವಂತಹದ್ದು, ಇಮಿಡಿಯೇಟ್ ಫ್ಯೂಚರಿನಲ್ಲಿ ಈ ರೀತಿ ರೆಪ್ರೆಸೆಂಟ್ ಓಕೆನಾ? ಸೊ ದ ಮೂನ್ ಕಾರ್ಡ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ರಿಯಾಲಿಟಿಯ ಕಡೆಗೆ ಹೆಚ್ಚು ಗಮನ ಕೊಡದೇ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆನಾ? ಇದಿಷ್ಟು ನಿಮ್ಮ ಸ್ವಂತಿನ ಲವ್ ರೀಡಿಂಗ್. ನೆಕ್ಸ್ಟ್ ಏಂಜಲ್ ಗೈಡೆನ್ಸ್ ನಿಮ್ಗೆ ಏನ್ ಕೊಡ್ತಾರೆ ಅನ್ನೋದನ್ನ ನೋಡೋಣ. ನೋ ಅನ್ನೋಂತ ಆನ್ಸರ್ ಅನ್ನ ಕೊಡ್ತಾ ಇದ್ದಾರೆ. ಸೊ ನೋ, ನಾಟ್ ದ ರೈಟ್ ಟೈಮ್. ನೀವೇನು ಕೂಡ ಈ ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ಯಾವುದೇ ರೀತಿಯ ಡಿಸಿಷನ್ಸ್ ನ ಮಾಡೋದಕ್ಕೆ ಇದು ಕರೆಕ್ಟ್ ಆಗಿರುವಂತಹ ಟೈಮು ಅಲ್ಲ. ಪರ್ಫೆಕ್ಟ್ ಟೈಮಿಂಗ್. ಸೊ ಪರ್ಫೆಕ್ಟ್ ಟೈಮಿಂಗ್ ಅನ್ನ ಬಂದಾಗ ನೀವು ಕೆಲವೊಂದು ರೀತಿಯ ಡಿಸಿಷನ್ಸ್ ಅನ್ನ ಮಾಡ್ಬೇಕಾಗತ್ತೆ. ಯಾವಾಗ ಅಂದ್ರೆ ನೀವು ಮನಸ್ಥಿತಿಯನ್ನ ನೀಟಾಗಿ ಇಟ್ಕೊಂಡಾಗ, ಕೆಲವೊಂದು ರೀತಿಯ ಕನ್ಫ್ಯೂಷನ್ಸ್ ಇಂದ ನೀವು ಆಚೆ ಬಂದಾಗ, ಯಾವಾಗ ನೀವು ಕ್ಲಿಯರ್ ಥಿಂಕಿಂಗ್ ಅನ್ನ ಮಾಡ್ತೀರಾ ಅದು ಪರ್ಫೆಕ್ಟ್ ಟೈಮಿಂಗ್. ಸೊ ಆಗ ನಿಮ್ಗೆ ಕೆಲವೊಂದು ರೀತಿಯ ಫರ್ಗಿವ್ನೆಸ್ ಅನ್ನೋದು ಇರುತ್ತೆ ಅನ್ನೋದನ್ನ ಏಂಜಲ್ ಗೈಡೆನ್ಸ್ ನಿಮ್ಗೆ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಸರೆಂಡರ್ ಕಾರ್ಡ್ಗಳು ನಿಮ್ಗೆ ಏನ್ ಹೇಳುತ್ತಾರೆ ಅನ್ನೋದನ್ನ ನೋಡೋಣ. ಸರೆಂಡರ್
to your soul path. Your life journey has been perfectly designed for your soul growth. Embrace every lesson and every moment. ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲಾ ಕೆಲವೊಂದು ಮೂಮೆಂಟ್ ಗಳನ್ನ ನಾವು ಪರ್ಫೆಕ್ಟ್ ಆಗಿ ದೇವರು ಡಿಸೈನ್ ಮಾಡಿರ್ತಾರೆ. ಅದಂದ್ರೆ ನಮ್ಮ ಲೈಫಿನಲ್ಲಿ ಏನೇನ್ ಆಗ್ಬೇಕು ಅನ್ನೋದನ್ನ ಮುಂಚೆಯೇ ದೇವರು ಬರ್ದಿರ್ತಾರೆ. ಸೊ ಅದು ಹಾಗೆಯೇ ನಡೀತಾ ಇರುತ್ತೆ. ಓಕೆನಾ? ನಾವು ನಮ್ಮ ಲೈಫ್ ನಲ್ಲಿ ಬರುವಂತಹ ಪ್ರತಿಯೊಂದು ಲೆಸನ್ಸ್ ಅಥವಾ ಪಾಠಗಳೇನಿರುತ್ತೋ ಅಥವಾ ನಾವು ಏನನ್ನ ನಮ್ಮ ಜೀವನದಲ್ಲಿ ಬರ್ತಾ ಇರುತ್ತೋ ಅದು ಒಂದು ನಮಗೆ ನಮ್ಮ ಲೈಫಿನಲ್ಲಿ ಒಂದು ಲೆಸನ್ ತರ. ಸೊ ಅದನ್ನ ನಾವು ಎವ್ರಿ ಮೂಮೆಂಟ್ ಅನ್ನ ಕೂಡ ನಾವು ಎಂಬ್ರೇಸ್ ಸ್ವೀಕರಿಸಬೇಕು. ಯಾವಾಗ್ಲೂ ಕೂಡ ಅದನ್ನು ಸ್ವೀಕರಿಸಿಕೊಂಡು ಮುಂದೆ ಮುಂದೆ ಹೋಗ್ತಾ ಇರಬೇಕು. ಪ್ರತಿ ನಿಮಿಷವೂ ಕೂಡ ಒಂದೊಂದು ರೀತಿಯ ನಮಗೆ ಪಾಠ ಇದ್ದ ಹಾಗೆ ಅಂತ ಹೇಳ್ತಾ ಇದ್ದಾರೆ. Surrender unhealthy relationship. Surrender unhealthy relationship. Let go a relationship that don't serve you, including unavailable or toxic people. You deserve to be treasured by others and to be surrounded by positive people. Unhealthy relationship ನ ಕಡೆಗೆ ಹೆಚ್ಚು ಗಮನವನ್ನ ಕೊಡಬೇಡಿ. ಈ ಟಾಕ್ಸಿಕ್ ಪೀಪಲ್ ನ ಕಡೆಗೆ ಹೆಚ್ಚು ಗಮನವನ್ನ ಕೊಡಬಾರ್ದು. ಸೊ ಯಾವಾಗ್ಲೂ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡುವಂತಹ, ಪಾಸಿಟಿವ್ ಆಗಿ ಆಲೋಚನೆ ಮಾಡುವಂತಹ ಜನಗಳ ಜೊತೆಯಲ್ಲಿಯೇ ನಾವು ಹೆಚ್ಚು ಇರಬೇಕು ಅನ್ನೋದನ್ನ ನಿಮ್ಗೆ ಸರೆಂಡರ್ ಕಾರ್ಡ್ ಹೇಳ್ತಾ ಇದ್ದಾರೆ.